ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ 2005ರಲ್ಲಿ ಪ್ರಮುಖವಾಗಿ ಇಲ್ಲಿ ಜಾರಿಗೆ ತಂದು ಇದನ್ನ ದೇಶದಾದ್ಯಂತ ಗ್ರಾಮಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಆರೋಗ್ಯ ಸೌಲಭ್ಯಗಳನ್ನ ನೀಡುವಂತ ನಿಟ್ಟಿನಲ್ಲಿ ಭಾರತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಶೇಕಡ 34ರಷ್ಟು ಜನ ಮಾತ್ರ ಇಲ್ಲಿ ಸೇವೆಯನ್ನ ಪಡಿತಾ ಇದ್ದಾರೆ. ಮತ್ತೆ ಆಸ್ಪತ್ರೆಗಳಿಗೆ ದಾಖಲಾಗುವವರು ತಮ್ಮ ಆದಾಯದಲ್ಲಿ ಶೇಕಡ 58ರಷ್ಟು ಆಸ್ಪತ್ರೆ ಖರ್ಚಿಗಾಗಿ ವ್ಯಯ ಮಾಡುತ್ತಿದ್ದಾರೆ. ತಾಯಿ ಮತ್ತು ಮಕ್ಕಳ ಪ್ರಮಾಣ ಇಳಿಯದೇ ಇರುವುದು ಅಂತ ಒಂದು ಸಂದರ್ಭಗಳನ್ನ ನಾವು ನೋಡಿದಾಗ, ಮತ್ತೆ ಚಿಕಿತ್ಸೆಗಾಗಿ 40ರಷ್ಟು ಭಾರತೀಯರು ಭಾರಿ ಸಾಲವನ್ನ ಮಾಡುತ್ತಿರುವಂತ ಒಂದು ಅಂಶವನ್ನ ನಾವು ಗಮನದಲ್ಲಿಟ್ಟುಕೊಂಡಾಗ, ಮತ್ತೆ ಆಸ್ಪತ್ರೆಯಲ್ಲಿ ಬಡವರ ಪರವಾಗಿ ಆರೋಗ್ಯ ಸೇವೆ ಇಲ್ಲದಿರುವಂತ ಒಂದು ಅಂಶವನ್ನ ನಾವು ನೋಡಿದಾಗ, ಮತ್ತೆ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಸಮುದಾಯ ಪಾಲ್ಗೊಳ್ಳಿಕೆ ಇಲ್ಲದಿರುವನ್ನ ನಾವು ನೋಡಿದಾಗ, ಗ್ರಾಮ ಪಂಚಾಯಿತಿ, ನೀರು ಪೂರೈಕೆ ಇಲಾಖೆ, ಆರೋಗ್ಯ ಇಲಾಖೆ ನಡುವೆ ಸಮನ್ವಯತೆ ಇಲ್ಲದೆ ಇರುವಂತದನ್ನು ನೋಡಿದಾಗ, ಇವೆಲ್ಲವನ್ನು ಗಮನಿಸಿ ಭಾರತ ಸರ್ಕಾರ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನವನ್ನ 2 ಹಂತಗಳಲ್ಲಿ ಇಲ್ಲಿ ಜಾರಿಗೊಳಿಸುತ್ತೆ. ಅದರಲ್ಲಿ ಮುಖ್ಯವಾಗಿ 2005ರ ಏಪ್ರಿಲ್ ನಲ್ಲಿ ಅನುಷ್ಠಾನಗೊಂಡು 2012ರ ಮಾರ್ಚ್ಗೆ ಮುಕ್ತಾಯಗೊಳ್ಳೋದು. 2ನೇ ಹಂತವಾಗಿ 2012ರಲ್ಲಿ ಏಪ್ರಿಲ್ ಇಂದ ಅನುಷ್ಠಾನಗೊಂಡು 2017ರ ಮಾರ್ಚ್ಗೆ ಮುಕ್ತಾಯಗೊಳ್ಳೋದು. ಕರ್ನಾಟಕದಲ್ಲಿ 2007ರ ನಂತರ ಇಲ್ಲಿ ಅನುಷ್ಠಾನಗೊಂಡಂತ ನಾವು ನೋಡಬಹುದು. ಸೊ ಮುಖ್ಯವಾಗಿ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ನಾವು ನೋಡಿದಾಗ, ಇಲ್ಲಿ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನದಲ್ಲಿ ದುರ್ಬಲ ವರ್ಗದವರಿಗೆ ಕೈಗೆಟುಕುವಂತೆ ಗುಣಾತ್ಮಕ ಆರೋಗ್ಯ ಸೇವೆಯನ್ನ ಕಲ್ಪಿಸೋದು, ತಾಯಿ ಮತ್ತೆ ಶಿಶು ಮರಣ ದರವನ್ನ ಕಡಿಮೆ ಮಾಡೋದು, ಸಾಂಕ್ರಾಮಿಕ ರೋಗವನ್ನ ತಡೆಗಟ್ಟೋದು, ಫಲವತ್ತತೆಯ ದರವನ್ನ ತಗ್ಗಿಸಿ ಸುಸ್ಥಿರ ಜನಸಂಖ್ಯೆಯನ್ನ ಕಾಯ್ದುಕೊಳ್ಳೋದು. ನಂತರ ಇಲ್ಲಿ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನದಲ್ಲಿ ಕೈಗೊಂಡಂತ ಪ್ರಮುಖ ಯೋಜನೆಗಳನ್ನ ನೋಡಿದಾಗ, ಮೊದಲಾಗಿ ಜನನಿ ಸುರಕ್ಷಾ ಕಾರ್ಯಕ್ರಮ. ಇಲ್ಲಿ ಜನನಿ ಸುರಕ್ಷಾ ಕಾರ್ಯಕ್ರಮದಲ್ಲಿ ಹೆರಿಗೆಗಾಗಿ ನೀಡುವಂತ ಆರ್ಥಿಕ ಸಹಾಯವನ್ನ, ಅಂದ್ರೆ BPL ಕಾರ್ಡ್ ಯಾರು ಹೊಂದಿರ್ತಾರೋ ಮತ್ತು SC/ST ಯಾರು ಹಿಂದುಳಿದವರಿಗೆ 19 ವರ್ಷ ಮೇಲ್ಪಟ್ಟಂತ ತಾಯಿಗೆ ಈ ಸೌಲಭ್ಯವನ್ನ ನಾವು ನೀಡ್ತಾ ಇದ್ದೀವಿ. 2 ಜೀವಂತ ಜನನಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಇಲ್ಲಿ ಆರ್ಥಿಕ ಸಹಾಯ ಮೊತ್ತವನ್ನ ನೋಡಿದಾಗ, ಮನೆ ಹೆರಿಗೆಗೆ 500 ರೂಪಾಯಿ, ಸಾಂಸ್ಥಿಕ ಹೆರಿಗೆಗೆ 600, ನಗರ ಪ್ರದೇಶಗಳಲ್ಲಿ 700 ರೂಪಾಯಿಗಳನ್ನು ನೀಡ್ತೇವೆ. ಸಿಸೇರಿಯನ್ ಶಸ್ತ್ರಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗೆ 1,500 ನೀಡ್ತೀವಿ. ಇದು ಜನನಿ ಸುರಕ್ಷಾ ಕಾರ್ಯಕ್ರಮ. 2ನೇದು ಮಡಿಲು ಕಾರ್ಯಕ್ರಮ. ಇಲ್ಲಿ ತಾಯಿ ಮತ್ತೆ ಮಗುವಿನ ಆರೋಗ್ಯವನ್ನ ಕಾಪಾಡುವಲ್ಲಿ ಬಾಣಂತತನದ ಆರೋಗ್ಯದಲ್ಲಿ ಇದು ಪ್ರಮುಖವಾದಂತಹ ಒಂದು ಕಾರ್ಯಕ್ರಮ. ಹೆರಿಗೆಯ ನಂತರ ಬಾಣಂತತನಕ್ಕೆ 19 ವಸ್ತುಗಳಿರುವಂತ ಒಂದು ಕಿಟ್ ಅನ್ನು ನೀಡುವಂತ ಕಾರ್ಯಕ್ರಮ ಇದಾಗುತ್ತೆ. ಇದನ್ನ ನಾವು ಮಡಿಲು ಅಂತ ಕರಿತೀವಿ. ಇದು ಸರ್ಕಾರ ಆರೋಗ್ಯ ಕೇಂದ್ರ ಮತ್ತೆ ಆಸ್ಪತ್ರೆಗಳಲ್ಲಿ ಸಿಗುತ್ತೆ. ಇಲ್ಲಿ ತಾಯಿಗೆ ಸಂಬಂಧಿಸಿದ ವಸ್ತುಗಳನ್ನು ನೋಡಿದಾಗ, ಸೊಳ್ಳೆ ಪರದೆ, ಜಮಖಾನ, ಬೆಡ್ಶೀಟು, ದಪ್ಪನೆಯ ಹೊದಿಕೆ, ಸೋಪು, ಬಟ್ಟೆ ಸೋಪು, ತಾಯಿ ಹೊಟ್ಟೆ ಕಟ್ಟುವ ಬಟ್ಟೆ, ಸ್ಯಾನಿಟರಿ ಪ್ಯಾಡ್, ಬಾಚಣಿಗೆ, ಕೊಬ್ಬರಿ ಎಣ್ಣೆ, ತಾಯಿಗೆ ಟವಲ್ಲು ಮತ್ತೆ ಟೂತ್ ಬ್ರಷ್, ಮಗುವಿಗೆ ಹೊದಿಕೆ, ರಬ್ಬರ್ ಶೀಟ್, ಬೆಡ್ಶೀಟ್, ಮೈಸೋಪು, ರಬ್ಬರ್ ಶೀಟು, ಮತ್ತೆ ಸ್ವೆಟರು, ಕಾಲು ಚೀಲ, ಕುಲಾವಿ, ಒಂದು ಪ್ಲಾಸ್ಟಿಕ್ ಬ್ಯಾಗ್. ಇದು ಪ್ರಮುಖವಾಗಿ ಮಡಿಲು ಕಾರ್ಯಕ್ರಮದಲ್ಲಿ ಬರುವಂತ ವಸ್ತು. ನಂತರ ಪ್ರಸೂತಿ ಆರೈಕೆಯನ್ನು ನಾವು ನೋಡೋದಾದ್ರೆ, ನೀವು ಬಡವರು ಏನು ಕೂಲಿನಲ್ಲಿ ಮಾಡಿ ಬದುಕುವಂತ ಗರ್ಭಿಣಿಯರಿಗೆ ಕೆಲವು ದಿನ ಕೂಲಿ ಮಾಡೋದು ಸಾಧ್ಯವಾಗದೇ ಇರುವಂತದನ್ನ ಮನಗಂಡು ಆರ್ಥಿಕ ಸಹಾಯವನ್ನು ನೀಡುವುದು. ಅಂದ್ರೆ ಗರ್ಭಿಣಿ ಸ್ತ್ರೀಗೆ 6ರಿಂದ 9 ತಿಂಗಳಿಗೆ ಗರ್ಭಿಣಿಗೆ 1,000 ಒಂದು ಬಾರಿಗೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಯಾದ 48 ಗಂಟೆಯೊಳಗೆ 2ನೇ ಬಾರಿ 1,000, ಒಟ್ಟು 2,000 ಹಣವನ್ನ ಇಲ್ಲಿ ಜನನಿ ಸುರಕ್ಷಾ ಯೋಜನೆ ಸೌಲಭ್ಯನ ಒಳಗೊಂಡಂತೆ ಇದನ್ನ ನೀಡಲಾಗುತ್ತೆ. ತಾಯಿ ಮತ್ತೆ ಮಗು ಅಪೌಷ್ಟಿಕತೆಯಿಂದ ಇರಬಾರ್ದು. ಶಿಶು ತಾಯಿ ಮರಣ ಪ್ರಮಾಣ ಕಡಿಮೆ ಆಗ್ಬೇಕು. ಮತ್ತೆ ಗರ್ಭಿಣಿ ತಾಯಿ ಮತ್ತೆ ತಾಯಿ ಕಾರ್ಡ್ ಅನ್ನ ಪಡೆದಿರ್ಬೇಕು. ಮತ್ತೆ SC/ST ಮತ್ತೆ BPL ಕಾರ್ಡ್ ಹೊಂದಿರೋರಿಗೆ ಈ ಒಂದು ಪ್ರಸೂತಿ ಆರೈಕೆಯನ್ನ ನೀಡಲಾಗುತ್ತೆ. ನೆಕ್ಸ್ಟ್ ತಾಯಿ ಭಾಗ್ಯ.
ತಾಯಿ ಭಾಗ್ಯವನ್ನು ನಾವು ನೋಡೋದಾದ್ರೆ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ. ಇದರಲ್ಲಿ ಮುಖ್ಯವಾಗಿ ಭಾರತ ಸರ್ಕಾರ 2011 ಸೆಪ್ಟೆಂಬರ್ 11 ಜಾರಿಗೊಳಿಸುತ್ತೆ. ಎಲ್ಲ ಸರ್ಕಾರಿ ಆರೋಗ್ಯ ಸಂಸ್ಥೆಗಳಲ್ಲಿ ಗರ್ಭಿಣಿಯರಿಗೆ ಮತ್ತೆ ನವಜಾತ ಶಿಶುಗಳಿಗೆ ಸಂಪೂರ್ಣವಾಗಿ ಉಚಿತ ಸೇವೆಯನ್ನು ನೀಡಲಾಗುತ್ತೆ. 30 ದಿನಗಳವರೆಗೆ ಉಚಿತ ಪ್ರಯೋಗಾಲಯದಲ್ಲಿ ರಕ್ತ, ಮೂತ್ರ, ಎಕ್ಸ್ರೇ, ಸ್ಕ್ಯಾನಿಂಗ್ ಸೌಲಭ್ಯ ಇದೆ. ಸಾಮಾನ್ಯರಿಗೆ ಅದರ 2 ದಿನ ಉಚಿತ ಆಹಾರ, ಸಿಸೇರಿಯನ್ ಆದವರಿಗೆ 7 ದಿನಗಳ ಕಾಲ ಉಚಿತ ಆಹಾರವನ್ನ ನೀಡಲಾಗುತ್ತೆ. ಅವಶ್ಯವಿದ್ದಲ್ಲಿ ಉಚಿತವಾಗಿ ರಕ್ತ ಪೂರೈಕೆಯನ್ನ ಮಾಡಲಾಗುತ್ತೆ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ತಾಯಿ ಭಾಗ್ಯ. ಈ ತಾಯಿ ಭಾಗ್ಯವನ್ನು ನೋಡಿದಾಗ ಕರ್ನಾಟಕ ಸರ್ಕಾರ ಗ್ರಾಮೀಣ ತಾಯಿ ಮತ್ತು ಮಕ್ಕಳಿಗೆ ಆರೋಗ್ಯವನ್ನು ಈ ಸೇವೆಯನ್ನು ಕಲ್ಪಿಸಿದೆ. ಖಾಸಗಿ ಸರ್ಕಾರಿ ಸಹಭಾಗಿತ್ವದೊಂದಿಗೆ ಯೋಜನೆ ಜಾರಿಯಾಗಿದ್ದು ನಗದು ರಹಿತ ಚಿಕಿತ್ಸೆ ಮತ್ತೆ ಹೆರಿಗೆ ತಜ್ಞರಿಂದ ಸೇವೆ ಉಚಿತವಾಗಿ ದೊರೆಯುತ್ತೆ. ಮತ್ತೆ ಆರೋಗ್ಯ ಕವಚವನ್ನು ನಾವು ನೋಡೋದಾದ್ರೆ ಆರೋಗ್ಯ ಕವಚದಲ್ಲಿ ಮುಖ್ಯವಾಗಿ ನವೆಂಬರ್ 1, 2008 ಕರ್ನಾಟಕ ಸರ್ಕಾರ ಆರೋಗ್ಯ ಕವಚ ಅಂದ್ರೆ 108 ಎಂಬ ಹೊಸ ಯೋಜನೆಯನ್ನ ಜಾರಿಗೆ ತಂದಿರುತ್ತೆ. ಗ್ರಾಮೀಣ ಜನರಿಗೆ ಇಲ್ಲಿ 108ಕ್ಕೆ ಫೋನ್ ಮಾಡಿದಾಗ 108 ಆಂಬುಲೆನ್ಸ್ ಸೇವೆ ಬರುತ್ತೆ. ಈ ಸೌಲಭ್ಯ ದಿನದ 24 ಗಂಟೆಗಳಲ್ಲೂ ವಾರದ 27 ದಿನಗಳಲ್ಲೂ ಲಭ್ಯವಿರೋದನ್ನ ನಾವು ನೋಡ್ತೀವಿ. ಅಂದ್ರೆ ಇದು ಯಾವುದೇ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಗರ ಮತ್ತೆ ಗ್ರಾಮೀಣ ಪ್ರದೇಶ ಎಂಬ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲಾ ಪ್ರದೇಶಗಳಲ್ಲೂ ಈ ಒಂದು ಸೇವೆ ಲಭ್ಯವಿದೆ. ಮತ್ತೆ 24x7 ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನೋಡಿದಾಗ ಇಲ್ಲಿ 24 ಗಂಟೆಯು ವಾರದಲ್ಲಿ 7 ದಿನಗಳು ಉತ್ತಮ ಆರೋಗ್ಯ ಸೇವೆಯನ್ನ ಒದಗಿಸುವಂತ ನಿಟ್ಟಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ 24x7 ಅಂದ್ರೆ ಮೇಲ್ದರ್ಜೆಗೆ ಏರಿಸಲಾಗಿದೆ. ವೈದ್ಯರು 3 ಪಾಳಿ ದಿನ ಪ್ರತಿ ವೈದ್ಯರು 8 ಗಂಟೆಗಳ ಕಾಲ ಕೆಲಸ ಮಾಡಿ ತರಬೇತಿ ಹೊಂದ ದಾದಿ, ಫಾರ್ಮಸಿಸ್ಟ್ ಮತ್ತೆ ಲ್ಯಾಬ್ ತಜ್ಞರನ್ನ ಒಳಗೊಂಡಿದೆ. ಸುವರ್ಣ ಆರೋಗ್ಯ ಚೈತನ್ಯ ಶಾಲಾ ಕಾರ್ಯಕ್ರಮ. ಇದರಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯವು 2006-7ನೇ ಸಾಲಿನಲ್ಲಿ ತನ್ನ 50ನೇ ವರ್ಷದ ಸುವರ್ಣ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಇಂದಿನ ಶಾಲಾ ಆರೋಗ್ಯ ಕಾರ್ಯಕ್ರಮದ ಹೆಸರಿನ ಬದಲಾಗಿ ಸುವರ್ಣ ಆರೋಗ್ಯ ಚೈತನ್ಯ ಶಾಲಾ ಕಾರ್ಯಕ್ರಮವನ್ನು ಪುನರ್ನಾಮಕರಣ ಮಾಡಿ ವರ್ಷವಿಡೀ ಶಾಲಾ ಮಕ್ಕಳ ಆರೋಗ್ಯ ತಪಾಸಣೆಯನ್ನ ಬದಲಾಗಿ ಒಂದು ನಿರ್ದಿಷ್ಟ ತಿಂಗಳಲ್ಲಿ ಕೈಗೊಳ್ಳಲಾಗುತ್ತೆ. ಸರ್ಕಾರ ಅನುದಾನಿತ ಮತ್ತೆ ಅನುದಾನದ ಎಲ್ಲಾ ಶಾಲೆಗಳಿಗೆ 1ರಿಂದ 10ನೇ ತರಗತಿವರೆಗಿನ ಶಾಲಾ ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆಯನ್ನ ವಿಸ್ತರಿಸಲಾಗಿದೆ. ನೆಕ್ಸ್ಟ್ ಸ್ನೇಹ ಕ್ಲಿನಿಕ್. ಪ್ರತಿ ಆರೋಗ್ಯ ಕೇಂದ್ರದಲ್ಲೂ ಪ್ರತಿ ಗುರುವಾರ ಅಪರಾಹ್ನ 3ರಿಂದ 5 ಗಂಟೆಯವರೆಗೆ ಸ್ನೇಹ ಕ್ಲಿನಿಕ್ ಅಂದ್ರೆ ಸ್ನೇಹ ಕ್ಲಿನಿಕ್ ನಲ್ಲಿ ಮುಖ್ಯವಾಗಿ ಆಪ್ತ ಸಮಾಲೋಚನೆ ಅಂದ್ರೆ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ. ಯಾರು ಈ ಕೆಲವೊಂದು ಹದಿಹರಿಯದವರ ವಯಸ್ಸಿನ ಯುವಕ ಯುವತಿಯರು ಸಮಸ್ಯೆಗಳಲ್ಲಿ ಸಿಲುಕಿರ್ತಾರೆ, ಅವ್ರಿಗೆ ಪ್ರಮುಖವಾಗಿ ಒಂದು ಸೇವೆಯನ್ನ ನೀಡೋದನ್ನ ಮುಖ್ಯವಾಗಿ ಇಲ್ಲಿ ನೋಡ್ಬೋದು. ನಂತರ ಸಂಚಾರಿ ವೈದ್ಯಕೀಯ ಘಟಕಗಳು. ಇಲ್ಲಿ ಮುಖ್ಯವಾಗಿ ನವಜಾತ ಶಿಶುಗಳ ಆರೈಕೆಗಾಗಿ ಮತ್ತೆ ಪಾಲಕರಿಂದ ಮಗುವಿಗೆ HIV ಸೋಂಕು ಹರಡದಂತೆ ತಡೆಗಟ್ಟುವಿಕೆಯನ್ನು ನಾವು ನೋಡ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮೀಣ ಜನರಿಗೆ ಈ ಒಂದು ಸಂಚಾರಿ ವೈದ್ಯಕೀಯ ಘಟಕಗಳನ್ನ ಇಲ್ಲಿ ಸ್ಥಾಪನೆ ಮಾಡುವುದರ ಮೂಲಕ ಮುಖ್ಯವಾಗಿ ಗ್ರಾಮೀಣ ಜನರಿಗೆ ಇಲ್ಲಿ ಸೌಲಭ್ಯಗಳನ್ನ ನಾಗರಿಕ ಸಹಾಯಕ ವೇದಿಕೆಯನ್ನ ಕೈಗೊಂಡು ಮತ್ತೆ ಇವುಗಳನ್ನ ಇಲ್ಲಿ ಮುಖ್ಯವಾಗಿ ಜಾರಿಗೆ ತರುವಂತ ಒಂದು ಕಾರ್ಯಕ್ರಮಗಳಾಗಿ ನಾವು ನೋಡಬಹುದು.